ನಮಸ್ಕಾರ ಸ್ನೇಹಿತರೆ, ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಲಿಯುಗದ ಅಂತ್ಯದಲ್ಲಿ ವಿಷ್ಣು ದೇವರು ಕಲ್ಕಿ ಅವತಾರವನ್ನ ಎತ್ತುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಇಂತಹ ಕಲ್ಕಿ ದೇವರ ದೇವಸ್ಥಾನ 300 ವರ್ಷಗಳ ಹಿಂದೆನೆ ರಾಜಸ್ಥಾನದ ಜೈಪುರ್ನಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನ ದಕ್ಷಿಣ ಭಾರತದ ಶೈಲಿಯಲ್ಲಿದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ದೇವಸ್ಥಾನದಲ್ಲಿ ಒಂದು ಕುದುರೆಯ ಮೂರ್ತಿ ಇದೆ. ಈ ಕುದುರೆಯ ಹೆಸರು ಬಂದು ದೇವದತ್ತ ಅಂತ. ಇದು ಕಲ್ಕಿಯ ಕುದುರೆ. ಈ ಕುದುರೆಯ ಕಾಲುಗಳಲ್ಲಿ ಗಾಯಗಳಾಗಿದ್ದಾವೆ, ಅದಕ್ಕೆ ಬಟ್ಟೆಯನ್ನ ಕಟ್ಟಿದ್ದಾರೆ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ಗಾಯಗಳು ಯಾವಾಗ ಕಂಪ್ಲೀಟ್ ಆಗಿ ವಾಸಿಯಾಗುತ್ತೋ ಆಗ ಈ ಕುದುರೆ ಹೋಗಿ ಕಲ್ಕಿಯವರನ್ನ ಕರೆದುಕೊಂಡು ಬರುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳಲಾಗಿದೆ. ಸ್ನೇಹಿತರೆ, ನೀವೇನಾದರೂ ಜೈಪುರ್ಗೆ ಹೋದರೆ ತಪ್ಪದೆ ಈ ಕಲ್ಕಿ ದೇವಸ್ಥಾನಕ್ಕೆ ಹೋಗಿ ಈ ಕುದುರೆನ ತಪ್ಪದೆ ನೋಡ್ಕೊಂಡ್ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಬೇಕಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.